ಚಿನ್ನದ ಬೆಲೆ ದಿಢೀರ್ ಕುಸಿತ, ಈಗ ಖರೀದಿ ಮಾಡಬೇಕಾ ಇಲ್ವಾ ಕಾಯಬೇಕಾ? ಗೋಲ್ಡ್ ರೇಟ್ ಟುಡೇ ಕನ್ನಡ. ನಮಸ್ಕಾರ ಸ್ನೇಹಿತರೆ, ರಾತ್ರಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕೂಡ ದೊಡ್ಡ ಬದಲಾವಣೆ ಕಂಡು ಬಂದಿದೆ. ಚಿನ್ನ ಖರೀದಿ ಮಾಡಲು ಕಾಯುತ್ತಿರುವವರಿಗೆ ಇದು ಒಳ್ಳೆಯ ಸುದ್ದಿ ಆಗಬಹುದು. ಆದರೆ ಈಗಾಗಲೇ ಹೆಚ್ಚಿನ ಬೆಲೆಗೆ ಖರೀದಿ ಮಾಡುವವರಿಗೆ ಇದು ಚಿಂತೆಯ ವಿಷಯಕ್ಕೂ ಆಗಬಹುದು. ಹಾಗಿದ್ರೆ ಈಗ ಚಿನ್ನ ಖರೀದಿ ಮಾಡುವುದು ಕೂಡ ಸರಿಯೋ? ಮುಂದಿನ ದಿನಗಳಲ್ಲಿ ಬೆಲೆ ಇನ್ನಷ್ಟು ಇಳಿಕೆಯಾಗುತ್ತದೆ ಅಥವಾ ಮತ್ತೆ ಏರಿಕೆ ಆಗುತ್ತಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಸ್ನೇಹಿತರೆ. ವಿಡಿಯೋನು ಕೊನೆ ತನಕ ನೋಡಿ, ಏಕೆಂದರೆ ಕೊನೆಯ ತನಕ ಖರೀದಿ ಮಾಡುವಾಗ ಜನ ಮಾಡುವ ದೊಡ್ಡ ತಪ್ಪೇನು ಹೇಳುತ್ತೇನೆ. ಚಿನ್ನದ ಬೆಲೆ ಏಕೆ ಬದಲಾಗುತ್ತದೆ ಸ್ನೇಹಿತರೆ? ಚಿನ್ನ ಬೆಲೆ ಕೂಡ ನಮ್ಮ ಊರಿನ ಅಂಗಡಿಯವರು ಮಾತ್ರ ನಿರ್ಧರಿಸುವುದಿಲ್ಲ. ಜಾಗತಿಕ ಮಾರುಕಟ್ಟೆ, ಅಮೆರಿಕದ ಆರ್ಥಿಕ, ಡಾಲರ್ ಮೌಲ್ಯ, ಕೇಂದ್ರ ಬ್ಯಾಂಕ್ಗಳ ನಿರ್ಧಾರ, ಹೂಡಿಕೆದಾರರಿಗೆ ಬೇಡಿಕೆ ಇವೆಲ್ಲವೂ ಕೂಡ ಸೇರಿ ಚಿನ್ನ ಬೆಲೆಯಲ್ಲಿ ಕೂಡ ಪ್ರಭಾವಿಸುತ್ತದೆ. ಇವಾಗ ವಿಶ್ವದಲ್ಲಿ ಅನಿಶ್ಚಿತತೆ ಹೆಚ್ಚಾಗುವುದೆಯೋ ಆಗ ಜನ ಚಿನ್ನದಲ್ಲಿ ಹಣ ಹೂಡುತ್ತಾರೆ, ಆಗ ಚಿನ್ನದ ಬೆಲೆ ಕೂಡ ಏರುತ್ತದೆ. ಭಾರತದಲ್ಲಿ ಚಿನ್ನದ ಬೇಡಿಕೆ. ಭಾರತವು ಕೂಡ ವಿಶ್ವದ ಅತಿ ದೊಡ್ಡ ಚಿನ್ನ ಬಳಕೆದಾರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಮದುವೆ, ಹಬ್ಬಗಳು, ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಕಾರ್ಯಗಳಲ್ಲಿ ಚಿನ್ನದ ಬೇಡಿಕೆ ಸದಾ ಇರುತ್ತದೆ ಸ್ನೇಹಿತರೆ. ಆದರೆ ಕಾರಣ ಭಾರತದಲ್ಲಿ ಹೆಚ್ಚಿನ ಮಾರುಕಟ್ಟೆ ಬಹಳ ದೊಡ್ಡದು. ಸ್ನೇಹಿತರೆ, ಈಗ ಬೆಳ್ಳಿ ಬೆಲೆ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಚಿನ್ನ ಜೊತೆಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಜನರ ಗಮನ ಸೆಳೆಯುತ್ತಿದೆ. ಬೆಳ್ಳಿ ಆಭರಣಗಳ ಜೊತೆಗೆ ಕೈಗಾರಿಕೆಗಳಲ್ಲಿ ಕೂಡ ಬಳಸಲಾಗುತ್ತದೆ. ಸರ್ವಶಕ್ತಿ, ಎಲೆಕ್ಟ್ರಾನಿಕ್, ವೈದ್ಯಕೀಯ ಉಪಕರಣಗಳು ಇವೆಲ್ಲವೂ ಕ್ಷೇತ್ರಗಳಲ್ಲಿ ಬೆಳ್ಳಿಗೆ ಬೇಡಿಕೆ ಇದೆ ಸ್ನೇಹಿತರೆ. ಅದರಿಂದ ಬೆಲೆ ಕೂಡ ವೇಗವಾಗಿ ಬದಲಾಗುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಇನ್ನು ವಿಡಿಯೋ ನೋಡ್ತಿರೋದವ್ರಿಗೂ ಒಂದು ದೊಡ್ಡ ತಪ್ಪು ಮಾಡುವುದಿಲ್ಲ. ಚಿನ್ನ ಖರೀದಿ ಮಾಡುವಾಗ ಹೆಚ್ಚಿನ ಜನ ಬೇರೆ ಮಾತ್ರ ನೋಡುತ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದು ಇದೆ ಸ್ನೇಹಿತರೆ, ಅದೇ ಹಾಲ್ಮಾರ್ಕ್ ಮಹತ್ವದ ಚಿನ್ನ ಖರೀದಿ ಮಾಡುವಾಗ BIS ಹಾಲ್ಮಾರ್ಕ್ ಇದೆಯಾ ಎಂದು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ. ಹಾಲ್ಮಾರ್ಕ್ ಇದ್ದರೆ ಶುದ್ಧತೆ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಮರು ಮಾರಾಟ ಸುಲಭ, ಸಾಲ ಪಡೆಯಲು ಕೂಡ ಅನುಕೂಲ, ಮೋಸವಾಗುವ ಸಾಧ್ಯತೆ ಕಡಿಮೆ. ಹೀಗಾಗಿ ಹಾಲ್ಮಾರ್ಕ್ ಇಲ್ಲದೆ ಚಿನ್ನ ಖರೀದಿ ಮಾಡಬೇಡಿ ಸ್ನೇಹಿತರೆ. ಮೇಕಿಂಗ್ ಚಾರ್ಜಸ್, ಬಹಳ ಜನ ಇಲ್ಲಿ ಮೋಸ ಹೋಗುತ್ತಾರೆ. ಚಿನ್ನ ಬೆಲೆ ಒಂದು ಕಡೆ, ಮೇಕಿಂಗ್ ಚಾರ್ಜಸ್ ಇನ್ನೊಂದು ಕಡೆಗೆ. ಕೆಲ ಅಂಗಡಿಗಳು ಕೂಡ 5%, ಕೆಲವು ಅಂಗಡಿಗಳು 10%, ಕೆಲವು ಅಂಗಡಿಗಳು ಕೂಡ 15% ಹೆಚ್ಚು ಮೇಕಿಂಗ್ ಚಾರ್ಜಸ್ ತೆಗೆದುಕೊಳ್ಳುತ್ತವೆ. ಅದರಿಂದ ಖರೀದಿಸುವ ಮೊದಲು ಕನಿಷ್ಠ 3 ಅಂಗಡಿಗಳಲ್ಲಿ ವಿಚಾರಿಸಿ. ಹೂಡಿಕೆಗಾಗಿ ಚಿನ್ನ ಖರೀದಿ ಮಾಡಬೇಕೇ? ಇದು ನಿಮ್ಮ ಗುರಿಯ ಮೇಲೆ ಅವಲಂಬಿತವಾಗುತ್ತದೆ. ದೀರ್ಘಾವಧಿ ಹೂಡಿಕೆಗೆ ಕೆಲವರು ಕೂಡ ಚಿನ್ನವನ್ನು ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸುತ್ತಾರೆ. ಆದರೆ ಎಲ್ಲ ಹಣವನ್ನು ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಸರಿಯಲ್ಲ ಸ್ನೇಹಿತರೆ. ವೀಕ್ಷಕರೇ, ಹೂಡಿಕೆ ಆಭರಣದ ಖರೀದಿ ಮತ್ತು ಹೂಡಿಕೆ ಬೇರೆ. ಆಭರಣದಲ್ಲಿ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್, GST ಇರುತ್ತದೆ. ಆದರೆ ಹೂಡಿಕೆಗಾಗಿ ಕೆಲವರು ಕೂಡ ಗೋಲ್ಡ್ ETF ಅಥವಾ ಗೋಲ್ಡ್ ಫಂಡ್ ಬಳಸುತ್ತಾರೆ. ಯಾವುದೇ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆಯಿರಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಬೆಲೆ ಏನಾಗಬಹುದು ಸ್ನೇಹಿತರೆ? ಚಿನ್ನದ ಬೆಲೆ ಭವಿಷ್ಯವನ್ನು ಕೂಡ ಯಾರು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇದು ಜಾಗತಿಕ ಮಾರುಕಟ್ಟೆ ಮೇಲೆ ಅವಲಂಬಿತವಾಗುತ್ತದೆ ಸ್ನೇಹಿತರೆ. ಆದರೆ ಸಾಮಾನ್ಯವಾಗಿ ಡಾಲರ್ ಬಲವಾದರೆ ಚಿನ್ನದ ಮೇಲೆ ಒತ್ತಡ ಬರಬಹುದು. ಹೆಚ್ಚಾದರೆ ಚಿನ್ನದ ಬೇಡಿಕೆ ಕೂಡ ಹೆಚ್ಚಬಹುದು. ಮುಖ್ಯ ಸಲಹೆ ಸ್ನೇಹಿತರೆ, ಚಿನ್ನ ಖರೀದಿ ಮಾಡುವ ಹಾಲ್ಮಾರ್ಕ್ ನೋಡಿ, ಬಿಲ್ ತೆಗೆದುಕೊಳ್ಳಿ, ಮೇಕಿಂಗ್ ಚಾರ್ಜಸ್ ಕೇಳಿ, ತೂಕ ಪರಿಶೀಲಿಸಿ, ವಿಶ್ವಾಸಾರ್ಹ ಅಂಗಡಿಯಲ್ಲಿ ಕೂಡ ಖರೀದಿ ಮಾಡಿ ಸ್ನೇಹಿತರೆ. ಈ 5 ವಿಷಯಗಳನ್ನು ಎಂದಿಗೂ ಮರೆಯಬೇಡಿ ಸ್ನೇಹಿತರೆ. ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ಯಾವ ವಿಷಯ ಹೆಚ್ಚು ಇಷ್ಟವಾಯಿತು? ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನ ಸರಿಯಾದ ಬೆಲೆ ಎಷ್ಟು ಇರಬೇಕು? ಕಮೆಂಟ್ ಮಾಡಿ ಸ್ನೇಹಿತರೆ, ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹೊಸ ವಿಡಿಯೋಗೆ ಮತ್ತೆ ಸಿಗೋಣ ಸ್ನೇಹಿತರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಅದೇ ರೀತಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದೇ ತರ ಮುಂದಿನ ವಿಡಿಯೋಗೆ ಮತ್ತೆ ಸಿಗ್ತೋಣ ಸ್ನೇಹಿತರೆ. ಅಲ್ಲಿವರೆಗೆ ನಮಸ್ಕಾರಗಳು.